ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಡಿಜಿ ಬಗ್ಗೆ ಮಾಡೋಣ. ಡಿಜಿ ಅಂದ್ರೆ ಏನು? ಡಿಜಿ ಡಿಜಿ ಅಂದ್ರೆ ಜನರಲ್ ಆಗಿ ಕೇಳಿರ್ತೀರಾ, ಡೀಸೆಲ್ ಜನರೇಟರ್. ಸಿಂಪಲ್ ಆಗಿ ಇದರಲ್ಲಿ ಆಯಿಲ್ ಕೂಲ್ಡ್ ಡಿಜಿ ಮತ್ತೆ ಏರ್ ಕೂಲ್ಡ್ ಡಿಜಿ, ವಾಟರ್ ಕೂಲ್ಡ್ ಡಿಜಿ ಮತ್ತೆ ಏರ್ ಕೂಲ್ಡ್ ಡಿಜಿ, 8 ಟೈಪ್ ನಾವು ನೋಡ್ಬೋದು. ಸೊ ಇದನ್ನ ನಾವು ಜನರಲ್ ಆಗಿ ಎಲ್ಲಿ ನೋಡ್ತಾ ಹೋಗ್ತೀವಿ ಅಂದ್ರೆ ಕನ್ವೆನ್ಷನಲ್ ಮತ್ತೆ ಅಲ್ಲಿ ಬಂದು ಕಂಪ್ನಿಗಳು ಇಂಡಸ್ಟ್ರಿಗಳಲ್ಲಿ ನೋಡ್ತೀವಿ. ಏನಕ್ಕೆಪ್ಪ ಅಂದ್ರೆ ಈಗ EB4 ಯಾವಾಗ ಬೇಕಾದ್ರೂ ಫೇಲ್ಯೂರ್ ಆಗ್ಬೋದು. ಸೊ ನಮ್ಗೆ ಬ್ಯಾಕಪ್ ಕೇರ್ ಅಂದ್ರೆ ಯಾವಾಗ ಬರುತ್ತೆ ಅದು ಗೊತ್ತಿರೋದಿಲ್ಲ, ಯಾವ ಇಶ್ಯೂ ಇಂದ ಫೇಲ್ಯೂರ್ ಆಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರನೇ ಡಿಜಿ ಅಂದ್ರೆ ಡೀಸೆಲ್ ಜನರೇಟರ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಡೀಸೆಲ್ ಜನರೇಟರ್ ಅಂದ್ರೆ ಏನು? ಇವಾಗ ನಾವು ಒಂದು ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು, ಅದೇ ಡೀಸೆಲ್ ಜನರೇಟರ್. ಅಂದ್ರೆ ಇವಾಗ ನಮ್ಗೆ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಇವಾಗ ಡೀಸೆಲ್ ಇಲ್ಲ ಪೆಟ್ರೋಲ್ ಆರ್ ಎನಿ ಒನ್, ಅದು ಮೆಕ್ಯಾನಿಕಲ್ ಎನರ್ಜಿ ಆಗಿರುತ್ತೆ. ಅದು ರನ್ ಆಗಿ ಕನ್ವರ್ಟ್ ಆಗ್ತಾ ಹೋಗೋದೇನೆ ಎಲೆಕ್ಟ್ರಿಕಲ್ ಎನರ್ಜಿ. ಇವಾಗ ನಾವು ಕೂಡ ಈ ಡೀಸೆಲ್ ಏನಿರುತ್ತೆ ಇದು ಕನ್ವರ್ಟ್ ಆಗ್ಬಿಟ್ಟಿದ್ದೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇದು ಮೆಕ್ಯಾನಿಕಲ್ ಎನರ್ಜಿ, ಇದನ್ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಅದೇನೇ ಕಾನ್ಸೆಪ್ಟ್, ಇದು ಬೇರೆ ಇನ್ನೇನಿಲ್ಲ. ಸೊ ಇದ್ರಲ್ಲಿ ನಾವೇನಂದ್ರೆ ಡಿಜಿಲಿ ನಾವು 5 ಟೈಪ್ ನೋಡ್ತಾ ಹೋಗ್ಬೋದು. ಏನಂದ್ರೆ ಎ ಚೆಕ್, ಬಿ ಚೆಕ್. ಸೊ ಇಲ್ಲೇನು ಕ್ಲೀನ್ ಆಗಿ ಬರೆಯಕ್ ಹೋಗಲ್ಲ, ಒಂದು ಜನರಲ್ ಆಗಿ ರೆಫರೆನ್ಸ್ ಮಾಡ್ತೀನಿ. ಸಿ ಚೆಕ್, ಡಿ ಚೆಕ್ ಮತ್ತೆ ಇ ಚೆಕ್. ಸೊ ಇದ್ರಲ್ಲಿ ನಾವು ಇಷ್ಟು ನೋಡ್ಬೋದು. ಎ ಚೆಕ್ ಅಂದ್ರೇನು, ಬಿ ಚೆಕ್, ಸಿ ಚೆಕ್, ಡಿ ಚೆಕ್, ಇ ಚೆಕ್ ನೋಡ್ತಾ ಹೋಗೋಣ. ಎ ಚೆಕ್ ಎಷ್ಟೋವರೆಗೆ ನಾವು ಇದನ್ನ ಮಾಡ್ತೀವಿ, ಎ ಚೆಕ್ ಅಂದ್ರೇನು ಯಾವಾಗ ಮಾಡ್ತೀವಿ, ಬಿ ಚೆಕ್ ಅಂದ್ರೆ ಯಾವಾಗ ಮಾಡ್ತೀವಿ, ಸಿ ಚೆಕ್ ಅಂದ್ರೇನು ಯಾವಾಗ ಮಾಡ್ತೀವಿ, ಇದನ್ನ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ ಇನ್ಸೈಡ್. ಸೊ ಎ ಚೆಕ್ ಅಂದ್ರೆ ಎವ್ರಿ ಡೇ ಚೆಕ್. ಎ ಚೆಕ್ ಇಸ್ ಎವ್ರಿ ಡೇ ಚೆಕ್. ಸೊ ಇದ್ರಲ್ಲಿ ನಾವೇನಪ್ಪಾ ಅಂದ್ರೆ ಎವ್ರಿ ಡೇ ನಾವು ಇವಾಗ ಒಂದು ಡಿಜಿ ಹತ್ರ ಹೋಗ್ಬಿಟ್ಟಿದ್ದೆ. ಸೊ ಅದನ್ನ ಪ್ರಾಕ್ಟಿಕಲಿ ನಾನು ಹಂಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ, ಕಂಟಿನ್ಯೂ ಮಾಡಿ. ಇದು ಬಂದ್ಬಿಟ್ಟು ಟೆಕ್ನಿಕಲಿ ಫೀಲ್ಡ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡ್ತಾ ಹೋಗಿ ಹೆಂಗೇನೆ. ಎ ಚೆಕ್ ಅಂದ್ರೆ ಎವ್ರಿ ಡೇ ಚೆಕ್. ಎವ್ರಿ ಡೇ ಚೆಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಮೀಟರ್ ಬೋರ್ಡ್ ಹತ್ರ ಹೋಗ್ಬಿಟ್ಟಿದೆ, ಆಟೋ ಇದೆಯಾ ಮ್ಯಾನ್ಯುವಲ್ ಇದೆಯಾ ಚೆಕ್ ಮಾಡ್ಕೊಳ್ತೀವಿ. ಇವಾಗ ಆಟೋ ಇತ್ತು ಅಂದ್ರೆ ಎ ಚೆಕ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಮ್ಯಾನ್ಯುವಲಿ ಚೇಂಜ್ ಮಾಡ್ಕೋಬೇಕು. ಮ್ಯಾನ್ಯುವಲಿ ಹಾಕೊಂಡು ನಾವು ನೆಕ್ಸ್ಟ್ ಹೋಗ್ಬಿಟ್ಟಿದೆ ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡ್ತೀವಿ, ಆಯಿಲ್ ಲೆವೆಲ್ ಚೆಕ್ ಮಾಡ್ತೀವಿ, ಮತ್ತೆ ಲೀಕೇಜಸ್ ಏನಾರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀವಿ, ಮತ್ತೆ ಬೆಲ್ಟ್ ಲೂಸ್ ಟೆನ್ಷನ್ ಏನಾರು ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತೀವಿ. ಸೊ ಇಷ್ಟು ನಾವು ಮೇನ್ ಆಗಿ ಎ ಚೆಕ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಬಂದ್ಬಿಟ್ಟಿದ್ದೆ ಅದನ್ನ ಮ್ಯಾನ್ಯುವಲಿ ರನ್ ಮಾಡ್ತೀವಿ. ಮ್ಯಾನ್ಯುವಲಿ ರನ್ ಮಾಡಿ ಏನ್ ಮಾಡ್ತೀವಿ, ನಾಯ್ಸ್ ಸೌಂಡ್ ಇದೆಯಾ, ಅಬ್ನಾರ್ಮಲ್ ಏನಾರು ಬರ್ತಿದ್ಯಾ, ಬೆಲ್ಟ್ ಏನಾರು ಲೂಸ್ ಇದೆಯಾ, ಕರೆಕ್ಟ್ ಆಗಿ ರನ್ನಿಂಗ್ ಆಗ್ತಿದ್ಯಾ ಅಂತ ಇದನ್ನ ನಾವು ಎ ಚೆಕ್ ಅಲ್ಲಿ ಮಾಡ್ತೀವಿ. ಮತ್ತೆ ವೋಲ್ಟೇಜ್ ಚೆಕ್ ಮಾಡ್ಕೊಂಡಿರ್ತೀವಿ, ಮತ್ತೆ ಪ್ಯಾರಾಮೀಟರ್ ನೋಡ್ತಾ ಹೋಗ್ತೀವಿ. ಪ್ಯಾರಾಮೀಟರ್ ಡಿಸ್ಪ್ಲೇಲಿ ಏನ್ ಇದೆ, ಬ್ಯಾಟ್ರಿ ಏನಿದೆ, ಮತ್ತೆ ವೋಲ್ಟೇಜ್ ಏನಿದೆ, ಸೊ ಇದನ್ನ ನೋಡ್ತಾ ಹೋಗ್ತೀವಿ. ಇದು ಬಂದು ಎ ಚೆಕ್ ಆಗಿತ್ತು. ಸೊ ಇವಾಗ ಬಿ ಚೆಕ್, ಸಿ ಚೆಕ್, ಡಿ ಚೆಕ್ ನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಅದು ಹಂಗೆ ಕಾನ್ಸೆಪ್ಟ್ ಮಾಡ್ತಾ ಇರ್ತಾರೆ, ಡೈರೆಕ್ಟ್ ವಿಡಿಯೋನ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಇನ್ಫಾರ್ಮ್ ಮಾಡ್ತಾ ಹೋಗಿ ಯೂಸ್ಫುಲ್ ಆಗಿದ್ದಲ್ಲಿ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಥಿಯರಿ ಈ ತರ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಕಾನ್ಸೆಪ್ಟ್ ಪ್ರಾಕ್ಟಿಕಲಿ ತೋರಿಸ್ತಾ ಹೇಳ್ತಾ ಹೋದ್ರೇನೆ ಯೂಸ್ ಆಗ್ತಾ ಹೋಗುತ್ತೆ. ಆಫ್ ಮಾಡೋಣ. ಲೈಕ್ ಅವಾಗಲೇ ಹೇಳ್ದಂಗೆ ಬನ್ನಿ ಇವಾಗ ಪ್ರಾಕ್ಟಿಕಲಿ ನೋಡ್ತಾ ಹೋಗೋಣ. ಸೊ ಇದೇನೇ ಡೀಸೆಲ್ ಜನರೇಟರ್. ಇದಿರೋ ಲೊಕೇಶನಲ್ಲಿ 20x20 ಒಂದು ಮನೆನೇ ಕಟ್ಬಿಡ್ಬೋದು ಬೆಂಗಳೂರಲ್ಲಿ ಆರಾಮಾಗಿ. ಸೊ ಇದು ಇನ್ಸೈಡು ಪ್ಯಾರಾಮೀಟರ್ಸ್ ನೋಡ್ತಾ ಹೋಗೋಣ. ಅವೆಲ್ಲ ಡೀಸೆಲ್ ಟ್ಯಾಂಕು. ನೆಕ್ಸ್ಟ್ ಹಂಗೇನೆ ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ, ಆದರೆ ಎಷ್ಟು ಕೆಪಾಸಿಟಿ ಇದೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇವಾಗ ಹೋಗ್ಬಿಟ್ರೆ ಡಿಸ್ಪ್ಲೇ ಹತ್ರ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಬಂದ್ಬಿಟ್ಟಿದೆ ನಾವು ಎ ಚೆಕ್ಕು, ಬಿ ಚೆಕ್ಕು, ಸಿ ಚೆಕ್ಕು, ಡಿ ಚೆಕ್ಕು, ಇ ಚೆಕ್ಕು ವಿಡಿಯೋದಲ್ಲಿ ಹೇಳಿರೋ ಹಂಗೇನೆ ಸೇಮ್ ಇಷ್ಟು 5 ಚೆಕ್ಕನ್ನು ನಾವು ಇಂಪಾರ್ಟೆಂಟಾಗಿ ಮಾಡ್ತೀವಿ. ಸೊ ಎ ಚೆಕ್ ಅಂದರೆ ಎವ್ರಿ ಡೇ ಚೆಕ್. ಎವ್ರಿ ಡೇ ಚೆಕ್ಕಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಡಿಸ್ಪ್ಲೇ ಹತ್ರ ಹೋಗ್ಬಿಟ್ಟಿದ್ದೆ ಫಸ್ಟು ಇಂಜಿನ್ ಲಾಗ್ ಬುಕ್ ಚೆಕ್ ಮಾಡ್ತೀವಿ. ಮತ್ತು ಬಿಫೋರ್ ಸ್ಟಾರ್ಟಿಂಗು ಇಂಜಿನ್ ಡ್ರೈ ವಾಟರ್ ಆ್ಯಂಡ್ ಫ್ಯೂಲ್ ಟ್ಯಾಂಕ್, ಫ್ಯೂಲ್ ಫಿಲ್ಟರು ಚೆಕ್ ಮಾಡ್ಕೊಳ್ತೀವಿ ಫಸ್ಟು. ಡಿಸ್ಪ್ಲೇ ಚೆಕ್ ಮಾಡೋಣ ಇವಾಗ. ಇದು ಪ್ಯಾರಾಮೀಟರ್ ಡಿಜಿದು. ಸೊ ಇದರಲ್ಲಿ ನಮ್ಗೇನಂದರೆ ಫುಲ್ಲು ಇಂಜಿನ್ ಕಂಡೀಷನ್ ತೋರಿಸ್ಬಿಡುತ್ತೆ. ಇದು ಸ್ಟಾರ್ಟು, ಇವಾಗ ಆಟೋ ಮೂಡಲ್ಲಿದೆ ಅದು. ಮತ್ತು ಈ ಕಡೆ ಬಂದರೆ ಮ್ಯಾನ್ಯುವಲಿ, ಈ ಲೈಟ್ ಚೇಂಜ್ ಆಯ್ತಲ್ಲ, ಇದು ಬಂದರೆ ಮ್ಯಾನ್ಯುವಲಿ. ಅದು ಸ್ಟಾಪು ಆನು. ಅದರಲ್ಲಿ ಪ್ಯಾರಾಮೀಟ್ರ್ ಬಂದ್ಬಿಟ್ಟದ್ದೆ
ಜನ್ರೇಟ್ರದ್ದು ಕಂಡೀಷನ್ ಏನಿದೆ ಅನ್ನೋದೆಲ್ಲ ತೋರಿಸ್ತಾ ಹೋಗುತ್ತೆ. ಆನು ಆಫು ಸ್ಟಾರ್ಟು ವೋಲ್ಟೇಜು, ಸ್ಪೀಡು, ಕೂಲಿಂಗು, ಟೆಂಪ್ರೇಚರು ಮತ್ತು ಆಯಿಲ್ ಟೆಂಪ್ರೇಚರು, ಬ್ಯಾಟ್ರಿ ವೋಲ್ಟೇಜು, ಫ್ಯೂಲ್ ವೋಲ್ಟೇಜು. ಮತ್ತು ಇದರಲ್ಲಿ ಏನಂದರೆ ಫುಲ್ಲು ಡೇಟಾ ಏನೇನಿರುತ್ತೆ ಎಲ್ಲನೂ ನಾವು ನೋಡ್ಬೋದು ಪ್ಯಾರಾಮೀಟರಲ್ಲಿ. ಸೊ ಪ್ಯಾರಾಮೀಟರ್ದು ಇಂಡಿವಿಜುವಲಾಗಿ ತೋರಿಸ್ತೀನಿ ಒಂದು ಟೈಮು. ಇದು AMF ಯೂನಿಟು, ಇದರಲ್ಲೂ ಅಷ್ಟೇ. ಅದು ಯಾವುದೇ ಇಂಡಿಕೇಷನ್ ಏನೇ ಬಂದ್ರೂ ಫಾಲ್ಟಿಂಗು ಇದರಲ್ಲಿ ಡಿಕ್ಟೇಟ್ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಒಂದು ಸ್ಟಾಪು ಮತ್ತು ಎಮರ್ಜೆನ್ಸಿ ಇರುತ್ತೆ, ಮತ್ತು ಒಂದು ಇದಿರುತ್ತೆ ಆನು ಮತ್ತು ಮ್ಯಾನ್ಯುವಲಿ ಮತ್ತು ಆಟೋ. ಸೊ ನೆಕ್ಸ್ಟ್ ಹಂಗೆ ನೋಡ್ತಾ ಹೋದರೆ ಅದು ಬಂದ್ಬಿಟ್ಟು ಬ್ರೇಕರು. ಏನು ನಾವು ಸಪ್ಲೈ ಜನ್ರೇಟರ್ ಆಗುತ್ತೆ, ಇಲ್ಲಿಂದ ಡೈರೆಕ್ಟ್ EB ಫೇಲ್ಯೂರ್ ಆದಾಗ ಪ್ಯಾನೆಲ್ಗೆ ಇಲ್ಲಿಂದ ಸಪ್ಲೈ ಹೋಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟಿದ್ದೆ ಸ್ಟಾರ್ಟು ಸ್ಟಾಪು, ಮತ್ತು ಆ ಕಡೆ ಇರೋದು ಆಟೋ ಸ್ವಿಚ್ ಮತ್ತು ಮ್ಯಾನ್ಯುವಲ್ ಸ್ವಿಚ್, ಅದು ಎಮರ್ಜೆನ್ಸಿ ಸ್ಟಾಪು. ಏನೋ ಒಂದು ಇಶ್ಯೂ ಆಯಿತು ಅಂದರೆ ಬಂದೇಟ್ಗೆ ಎಮರ್ಜೆನ್ಸಿ ಕೊಟ್ಟು ನಾವು ಇದನ್ನು ಸ್ಟಾಪ್ ಮಾಡ್ಕೋಬೋದು. ಸೊ ಎಲ್ಲ ಟೈಮ್ ಇಶ್ಯೂ ಬರೋದಿಲ್ಲ. ಇದು ಏರ್ ಫಿಲ್ಟರ್. ಸೊ ಆವಾಗಲೇ ಹೇಳಿದ್ನಲ್ಲ, ಏರ್ ಕೂಲ್ಡ್ DG ಮತ್ತು ವಾಟರ್ ಕೂಲ್ಡ್ DG ಅಂತ. ಸೊ ಇದೇನೆ. ಓಕೆ, ಇವಾಗ ಇದು ಬಂದ್ಬಿಟ್ಟಿದೆ ವಾಟರ್ ಫಿಲ್ಟರ್ ಸಪ್ರೇಟರು. ಇವೆಲ್ಲ ಏನಂದರೆ 2 ಮಂತ್ಗೆ ಒಂದ್ಸಲ ಮಾಡ್ತಾರೆ. ಡೈರೆಕ್ಟ್ ರೀಪ್ಲೇಸಿಂಗ್ ತೆಗೆದು ಬೀಸಾಕಿ ಹೊಸದಾಗ್ತಾ ಇರೋದೇನೆ. ಇದರಲ್ಲಿ ಯಾವುದೇ ಕ್ಲೀನ್ನೆಸ್ ಏನಿರಲ್ಲ. ಆ ಫಿಲ್ಟ್ರಲ್ಲಿ ಮಾತ್ರ ಕ್ಲೀನ್ ಮಾಡ್ತೇವೆ. ಇನ್ಸೈಡ್ ಒಂದು ಫಿಲ್ಟರ್ ಇರುತ್ತೆ, ಅದನ್ನು ಕ್ಲೀನ್ ಮಾಡಿ ರೀಪ್ಲೇಸ್ ಮಾಡ್ತಾರೆ. ಆಯಿಲ್ ಕೂಲ್ ಫಿಲ್ಟ್ರಿಂಗ್ ಇದು. ಮತ್ತು ಇದು ರೇಡಿಯೇಟರ್, ಫ್ಯಾನ್ ಥರ ಇದೆ. ಸೊ ಇದರಲ್ಲೇ ಏರ್ ಕೂಲ್ಡ್ DG ಮತ್ತು ವಾಟರ್ ಕೂಲ್ಡ್ DG ಇರುತ್ತಲ್ಲ, ವಾಟರನ್ನ ರೇಡಿಯೇಟ್ರಲ್ಲೇ ಆ್ಯಡ್ ಮಾಡ್ತಾ ಹೋಗೋದು. ಇದು ಅದು ಸ್ಮೋಕ್ ಹೋಗೋದಕ್ಕೆ ಔಟ್ಸೈಡು. ಮತ್ತು ಇದು ಬಂದುಬಿಟ್ಟು ಗ್ಯಾಸ್ ಕಟ್ಟರ್. ಟೋಟಲ್ 6 ನಂಬರ್ಸ್ ಇದೆ. ಈ ಕಡೆ 6 ನಂಬರ್ಸ್ ಇರುತ್ತೆ, ಆ ಕಡೆ 6 ನಂಬರ್ಸ್ ಇರುತ್ತೆ. ಸೊ ಇದು DGದು ಇನ್ಸೈಡ್ ಡಿಸೈನಿಂಗು. ಇದೇನೆಂದರೆ ಡಿಪೆಂಡ್ ಅಪಾನ್ ದ ಕೆಪಾಸಿಟಿ, ನಾವು ಎಷ್ಟು ಕೆಪಾಸಿಟಿ ತಗೊಳ್ತೀವಿ ಅದ್ರ ಮೇಲೆ ಇರುತ್ತೆ. 250 kV ಇರುತ್ತೆ, 500 kV ಇರುತ್ತೆ, 750 kV ಇರುತ್ತೆ, 110 kV ಇರುತ್ತೆ. ನಾವು ತಗೊಳ್ಳೋ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಂಜಿನ್ ಆಯಿಲ್ ಬಂದ್ಬಿಟ್ಟು ಇದರಲ್ಲಿ ನಾವು ಯಾವುದನ್ನು ಹಾಕ್ತೀವಿ ಅಂದರೆ 15W40 ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ಬ್ಯಾಟ್ರಿ ಬಂದ್ಬಿಟ್ಟಿದೆ 12V ಬ್ಯಾಟ್ರಿ ಇರುತ್ತೆ. ನಾವು ಅದ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಮಾಡಿ ಕೆಲವು DGಲಿ ಏನಂದ್ರೆ 4 ಬ್ಯಾಟ್ರಿ ಇರುತ್ತೆ. 110ಅಲ್ಲಿ ಏನಾಗುತ್ತೆ, 1010ಅಲ್ಲಿ ಬಂದ್ಬಿಟ್ಟು ಇದಿರುತ್ತೆ, 4 ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ. 250 kV ಮತ್ತು 500 kV ಎಲ್ಲ 2 ಬ್ಯಾಟ್ರಿನೇ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಮತ್ತು ಅದ್ರ ಕನೆಕ್ಷನ್ ಬಂದ್ಬಿಟ್ಟು ಬ್ಯಾಟ್ರಿ ಸೀರೀಸ್ ಕನೆಕ್ಷನ್ ಆಗಿರುತ್ತೆ. ತೋರಿಸ್ತಾ ಹೋಗ್ತೀನಿ ಹಂಗೇನೆ. ಅದರಲ್ಲಿ ನಾವು ಏನು ಚೆಕ್ ಮಾಡ್ಕೊತೀವಿ ಬ್ಯಾಟ್ರಿಲಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಹಂಗೆ ನೆಕ್ಸ್ಟ್ ಆ ಕಡೆ ಹೋದಾಗ. ಸೊ ಇದಾಗಿತ್ತು ಪ್ಯಾರಾಮೀಟರ್ ಮತ್ತು DG ಇನ್ಸೈಡಿನ ವರ್ಕಿಂಗು. ಸೊ ಇದರಲ್ಲಿ ನಮಗೆ ಲೈನು L1, L2, L3 ಏನು ಬರ್ತಿದೆ, ಮತ್ತು KWH ಏನಿದೆ, PF ಪವರ್ ಫ್ಯಾಕ್ಟರ್ ಏನಿದೆ ನೋಡ್ತಾ ಹೋಗ್ಬೋದು. ಪ್ಯಾರಾಮೀಟರ್ಸ್ ಆಲ್ಮೋಸ್ಟ್ ಕಂಟ್ರೋಲಿಂಗ್ ಇಶ್ಯೂ ಏನೇ ಪ್ರಾಬ್ಲಮ್ ಅಂದರೆ ಈ ಪ್ಯಾರಾಮೀಟರಲ್ಲೇ ನಾವು ಚೆಕ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಏನಾದ್ರೆ ಪ್ಯಾರಾಮೀಟರ್ ವರ್ಕಿಂಗ್ ತಿಳ್ಕೊಬಿಟ್ರೆ ಸಾಕು. ಸೊ ಪ್ಯಾರಾಮೀಟರ್ದು ಕ್ಲೀನಾಗಿ ಒಂದ್ಸಲ ಇದು ಮಾಡ್ತೀನಿ. ಇವಾಗ ಜನ್ರಲ್ಲಾಗಿ ಎಕ್ಸ್ಪ್ಲನೇಷನ್ಗೋಸ್ಕರ ತೋರಿಸಿದ್ದೀನಿ ಪ್ಯಾರಾಮೀಟರ್ನ. ಇದು KVA ಲೈನು. ಸೊ ಬನ್ನಿ ಹಂಗೆ ನೋಡ್ತಾ ಹೋಗೋಣ. ಇನ್ಸೈಡ್ ಬ್ಯಾಟ್ರಿಗೆ ಹೋಗೋಣ ನಾವು ಇವಾಗ. ಇದೇನೆ ಬ್ಯಾಟ್ರಿ ಬಂದ್ಬಿಟ್ಟಿದ್ದೆ 12V ಬ್ಯಾಟ್ರಿ ಇರುತ್ತೆ ಇದು. ಇದರಲ್ಲಿ ಏನಂದರೆ ನಾವು ಪ್ರೆಸೆಂಟ್ ಚೆಕ್ ಮಾಡಿದಾಗ 13 or 13.5 ಇರಬೇಕು, ಅವಾಗ ಗುಡ್ ಕಂಡೀಷನ್ ಇರುತ್ತೆ. ಇದೇನಾದ್ರೆ ಸೀರೀಸ್ ಕನೆಕ್ಷನಲ್ಲಿ ಮಾಡಿರ್ತೀವಿ ಬ್ಯಾಟ್ರಿನ. ಮತ್ತು ಇದು ಡಿಸ್ಟಿಲ್ ವಾಟರ್ದು ಹೈಡ್ರೋಮೀಟ್ರಲ್ಲಿ ಚೆಕ್ ಮಾಡ್ತೀವಿ. ಸ್ಪೆಸಿಫಿಕೇಷನ್ 1.18 or 1.26 ಇರಬೇಕು ಅದರಲ್ಲಿ ಸ್ಪೆಸಿಫಿಕೇಷನು. ಸೊ ಇದೆಲ್ಲ ಜನರಲಾಗಿ ರೇಡಿಯೇಟರ್ ಒಳ್ಳೆ ದೊಡ್ಡದಾಗಿ ಇದ್ರ ಥರ ಇರ್ತವೆ ಎಲ್ಲ. ಫಸ್ಟ್ ಟೈಮ್ ನೋಡೋರಿಗೆ ಏನಂದ್ರೆ ಒಂದು ಸ್ವಲ್ಪ ಶಾಕ್ ಆಗುತ್ತೆ, ಏನು ಈ ಥರ ಇದೆಯಲ್ಲ ಅಂತ. ಇದು ನಾರ್ಮಲ್ ಇದೆಯಾ, ಹಾಳಾಗಿದೆಯಾ, ಇಲ್ಲ ಅಂದರೆ ಚಾರ್ಜಿಂಗ್ ಹಾಕ್ಬೇಕು ಅನ್ನೋದು ಆ ಕಲರ್ ಮೇಲೇ ಡಿಪೆಂಡ್ ಮಾಡ್ತೀವಿ ಬ್ಯಾಟ್ರಿನ ನಾವು. ಸೊ ಇದರಲ್ಲಿ ನಾವು ಇವಾಗ ಇದು ಇನ್ಸೈಡು ಬಾಡಿ ನೋಡ್ತಾ ಹಂಗೇನೆ ನಾನು A ಚೆಕ್, B ಚೆಕ್, C ಚೆಕ್, D ಚೆಕ್ಕನ್ನ ಹೇಳ್ತಾ ಹೋಗ್ತೀನಿ.
ಎ ಚೆಕ್ ಅಂದರೆ ಎವ್ರಿ ಡೇ ಚೆಕಿಂಗು. ಜನರಲಾಗಿ ಅವಾಗ ಫಸ್ಟರಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ನಾವು ಎವ್ರಿ ಡೇ ಚೆಕ್ ಮಾಡೋದಕ್ಕೆ. ಇದೇನೆ ಆಯಿಲ್ ಆ್ಯಡ್ ಮಾಡೋದು ನಾವು ಇಂಜಿನ್ ಆಯಿಲ್ನ. ಇದೊಂದು ಡಿಪ್ ಸ್ಕೇಲ್ ಅಂತ ಇರುತ್ತೆ, ಪಕ್ಕದಲ್ಲಿದೆ ನೋಡಿ. ಆ ಡಿಪ್ ಸ್ಕೇಲ್ನ ನಾವು ಓಪನ್ ಮಾಡಿ ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ಲೋ ಮತ್ತು ಈಗಿನ ಸೆಂಟ್ರಲ್ಲಿ ಇರಬೇಕು, ಕಡಿಮೆ ಇರಬಾರ್ದು, ಜಾಸ್ತಿ ಇರಬಾರ್ದು. ಇದು ಟ್ಯಾಂಕು 990 ಲೀಟರ್ ಟ್ಯಾಂಕ್ ಇದೆ. ಇದಕ್ಕೂ ಒಂದು ಇದು ಇದೆ, ಮೇನ್ ಟ್ಯಾಂಕು ಇನ್ನೊಂದು ಸಪ್ರೇಟ್ ಇದೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ಇದರಲ್ಲೇನಿಲ್ಲ, ಸೇಮ್ ಅಷ್ಟೇ 990ನೇ. ಯಾಕೆಂದರೆ ಇವಾಗ EB ಫೇಲ್ಯೂರ್ ಲಾಂಗ್ ಟೈಮ್ ಹೋಯಿತು ಅಂದಾಗ ನಾವು ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ ಗೊತ್ತಿರೋದಿಲ್ಲ. ಸೊ ಇದು ಅದು ಬಂದಿರೋ ಲೈನಿಂಗು ಅಲ್ಲಿಂದ ಇಲ್ಲಿಗೆ ಸಪ್ಲೈ ಬಂದಿರೋದು. ಅದಕ್ಕೆ ಇನ್ನೊಂದು ಮೇನ್ ಟ್ಯಾಂಕ್ ಇರುತ್ತೆ, ಇದೇನೆ ಮೇನ್ ಟ್ಯಾಂಕು. ಇಲ್ಲಿಂದ ಅಲ್ಲಿಗೆ ಮೂವ್ ಮಾಡ್ಕೊಳ್ತಾರೆ, ಬ್ಯಾಕಪ್ಗೋಸ್ಕರ ಇವಿರುತ್ತೆ. ಸೊ ನೋಡ್ತಾ ಹೋಗಿ. ಹಂಗೇನು ಇದನ್ನು ಬಿ ಚೆಕ್ ಅಂದರೆ 300 ಅವರ್ಸ್ ಇಲ್ಲ 6 ಮಂತ್ಗೆ ಒಂದ್ಸಲ ಮಾಡ್ತೀವಿ. ಸಿ ಚೆಕ್ ಬಂದ್ಬಿಟ್ಟು 1500 ಅವರ್ಸ್ ಇಲ್ಲ ಅಂದರೆ 1 ಇಯರ್ಗೆ ಒಂದ್ಸಲ ಮಾಡ್ತೀವಿ. ಡಿ ಚೆಕ್ ಬಂದ್ಬಿಟ್ಟು ಎವ್ರಿ 3500 ಅವರ್ಸ್ ಇಲ್ಲ 3 ಇಯರ್ಸು. ಮತ್ತು ಈ ಚೆಕ್